ಮತ್ತೆ ಜೋರಾಯಿತು ವಿಷ್ಣುವರ್ಧನ್ ಸ್ಮಾರಕ ಸಮರ. ವಿಷ್ಣು ಸಮಾಧಿಗೆ ಜಾಗ ಕೊಡುವಂತೆ ಅಭಿಮಾನಿಗಳಿಂದ ಪ್ರತಿಭಟನೆ. ಅಂತ್ಯ ಸಂಸ್ಕಾರವಾದ ಜಾಗದಲ್ಲೇ ಪುಣ್ಯ ಭೂಮಿ ಆಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಅಭಿಮಾನ ಸ್ಟುಡಿಯೋದಲ್ಲೇ ಸ್ಮಾರಕ ನಿರ್ಮಾಣಕ್ಕೆ ಒತ್ತಡ. ಬೆಂಗಳೂರಿಗೆ ಫ್ರೀಡಂ ಪಾರ್ಕ್ನಲ್ಲಿ ಅಭಿಮಾನಿಗಳ ಪ್ರತಿಭಟನೆ. ಕನ್ನಡ ಬಾವುಟ ವಿಷ್ಣು ಭಾವಚಿತ್ರ ಹಿಡಿದು ಪ್ರತಿಭಟನೆ. ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷ ವೀರಕಪುತ್ರ ಶ್ರೀನಿವಾಸ ನೇತೃತ್ವ. ಯಜಮಾನರ ಪುಣ್ಯಭೂಮಿ ಅಭಿಮಾನಿಗಳ ಹಕ್ಕು ಅಂತ ಪ್ರತಿಭಟಿಸ್ತಾ ಇದ್ದಾರೆ. 42ಕ್ಕೂ ಹೆಚ್ಚು ಸಂಘಟನೆಗಳು ಈ ಹೋರಾಟದಲ್ಲಿ ಭಾಗಿಯಾಗಿವೆ. ಅಭಿಮಾನ ಸ್ಟುಡಿಯೋದಲ್ಲೇ ಸ್ಮಾರಕ ನಿರ್ಮಾಣ ಆಗಬೇಕು ಅನ್ನೋದು ಅಭಿಮಾನಿಗಳ ಒತ್ತಾಯ. ವಿಷ್ಣುವರ್ಧನ್ ಸ್ಮಾರಕ ಸಮರ ಮತ್ತೆ ಸದ್ದು ಮಾಡ್ತಾ ಇದೆ. ವಿಷ್ಣು ಸಮಾಧಿಗೆ ಜಾಗ ಕೊಡಬೇಕು ಅಂತ ಅಭಿಮಾನಿಗಳು ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ. ಎಲ್ಲಿ ಅಂತ್ಯ ಸಂಸ್ಕಾರವಾಗಿತ್ತೋ ಆ ಜಾಗದಲ್ಲೇ ಪುಣ್ಯಭೂಮಿ ಆಗಬೇಕು ಅನ್ನೋದು ಅಭಿಮಾನಿಗಳ ಪಟ್ಟು. ವಿಷ್ಣು ಸ್ಮಾರಕಕ್ಕಾಗಿ ಸ್ಯಾಂಡಲ್ವುಡ್ ಒಂದಾಗಿದೆ. ಕಿಚ್ಚ ಸುದೀಪ್ ಹಾಗೂ ಡಾಲಿ ಧನಂಜಯ್ ಬೆಂಬಲ. ವಿಷ್ಣು ಅಭಿಮಾನಿಗಳ ಬೆನ್ನಿಗೆ ನಿಂತಿದ್ದಾರೆ ಕಿಚ್ಚ ಸುದೀಪ್. ಸ್ಯಾಂಡಲ್ವುಡ್ ನಟರು ಈಗ ವಿಷ್ಣು ಸ್ಮಾರಕಕ್ಕಾಗಿ ಒಂದಾಗಿದ್ದಾರೆ. ಡಾಕ್ಟರ್ ವಿಷ್ಣು ಅಪ್ಪಾಜಿ ಸ್ಮಾರಕ ಕುರಿತು ನನ್ನದು ಒಂದೇ ನಿಲುವು. ಮೈಸೂರಿನಲ್ಲಿ ಸ್ಮಾರಕವಾದರೂ ಅಂತ್ಯ ಸಂಸ್ಕಾರವಾದ ಸ್ಥಳದಲ್ಲಿ ಪುಣ್ಯ ಭೂಮಿಯಾಗಬೇಕು. ಈ ವಿಷಯವಾಗಿ ಅಭಿಮಾನಿಗಳ ಸಂಘಗಳ ಹೋರಾಟಕ್ಕೆ ನನ್ನ ಬೆಂಬಲ ಇದೆ ಅಂತ ಕಿಚ್ಚ ಸುದೀಪ್ ಟ್ವೀಟ್ ಮಾಡಿದ್ದಾರೆ. ವಿಷ್ಣು ಅಭಿಮಾನಿಗಳ ಬೆನ್ನಿಗೆ ನಿಂತಿದ್ದಾರೆ ಕಿಚ್ಚ ಸುದೀಪ್. ಡಾಕ್ಟರ್ ವಿಷ್ಣು ಅಪ್ಪಾಜಿ ಸ್ಮಾರಕ ಕುರಿತು ನನ್ನದು ಅಂದು ಇಂದು ಒಂದೇ ನಿಲುವು. ಮೈಸೂರಿನಲ್ಲಿ ಸ್ಮಾರಕವಾದರೂ ಅಂತ್ಯ ಸಂಸ್ಕಾರಗೊಂಡಂತಹ ಸ್ಥಳದಲ್ಲೂ ಪುಣ್ಯಭೂಮಿ ಆಗಬೇಕು. ಈ ವಿಷಯವಾಗಿ ಅಭಿಮಾನಿಗಳ ಸಂಘದ ಹೋರಾಟಕ್ಕೆ ನನ್ನ ಬೆಂಬಲ ಇದೆ. ನಾನು ನಿಮ್ಮಲ್ಲೊಬ್ಬ ಅಂತ ಭಾವಿಸಿ ನೀವು ಮುನ್ನಡೆಯಿರಿ. ನನ್ನಿಂದಾಗುವ ಎಲ್ಲವನ್ನೂ ಪುಣ್ಯ ಭೂಮಿಗಾಗಿ ಮಾಡುವೆ ಅಂತ ಕಿಚ್ಚ ಸುದೀಪ್ ಟ್ವೀಟ್ ಮಾಡಿದ್ದಾರೆ. ಜೊತೆಗೆ ಡಾಲಿ ಧನಂಜಯ್ ಕೂಡ ಬೆಂಬಲ ಘೋಷಿಸಿದ್ದಾರೆ. ಕನ್ನಡ ಚಿತ್ರರಂಗದ ಮೇರು ನಟರು ಹಿರಿಯಣ್ಣರಲ್ಲಿ ಒಬ್ಬರಾದ ಡಾಕ್ಟರ್ ವಿಷ್ಣು ಸರ್ ಪುಣ್ಯ ಭೂಮಿಗೆ ರಾಜಧಾನಿಯಲ್ಲಿ ಅಂಗೈಯಗಲ ಜಾಗ ಇಲ್ಲ ಅನ್ನೋದು ಯಾಕೋ ಅರಗಿಸಿಕೊಳ್ಳೋದಕ್ಕಾಗ್ತಿಲ್ಲ. ಸರ್ಕಾರ ಕೂಡಲೇ ಡಾಕ್ಟರ್ ವಿಷ್ಣು ಸರ್ ಪುಣ್ಯಭೂಮಿ ರಕ್ಷಣೆಗೆ ಕ್ರಮ ಕೈಗೊಳ್ಳಬೇಕು ಅಂತ ವಿನಂತಿಸುವೆ. ಅವರ ಅಭಿಮಾನಿಗಳ ಹೋರಾಟದಲ್ಲಿ ನಾನು ಇದ್ದೇನೆ. ಈ ವಿಷಯ ಬೇಗ ಸುಖಾಂತ್ಯ ಕಾಣಲಿ ಅಂತ ಡಾಲಿ ಧನಂಜಯ್ ಕೂಡ ಟ್ವೀಟ್ ಮಾಡಿದ್ದಾರೆ. ಇನ್ನು ವಿಷ್ಣು ಪುಣ್ಯಭೂಮಿ ಹೋರಾಟಕ್ಕೆ ಕರವೇ ನಾರಾಯಣಗೌಡ ಅವರ ಬೆಂಬಲ ಸಿಕ್ಕಿದೆ. ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯಲ್ಲಿ ನಾರಾಯಣಗೌಡ ಭಾಗಿ. ವಿಷ್ಣುವರ್ಧನ್ಗಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ ಎಂದಿದ್ದಾರೆ ಕರವೇ ನಾರಾಯಣಗೌಡ. ನಿನ್ನೆ ರಾತ್ರಿ 1 ಗಂಟೆವರೆಗೆ ಡಿಕೆಶಿ ಮನೆಯಲ್ಲಿ ಮಾತನಾಡಿದರು. 10 ಗುಂಟೆ ಜಾಗ ಕೊಡಿಸುವುದಾಗಿ ಡಿಕೆಶಿ ಭರವಸೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಜೊತೆ ಮಾತನಾಡ್ತೇನೆ ಎಂದಿದ್ದಾರೆ. ನಿಮಗೋಸ್ಕರ 1 ಗಂಟೆವರೆಗೂ ಡಿಕೆ ಶಿವಕುಮಾರ್ ಮನೆಯಲ್ಲಿ ಕೂತ್ಕೊಂಡು ನಾನು ಮಾತಾಡಿ ಏನು 10 ಗುಂಟೆ ಜಾಗ ಏನು ಕೇಳಿದ್ದೀರಿ ಆ ಜಾಗ ಮುಖ್ಯಮಂತ್ರಿಗಳ ಜೊತೆಲಿ ಮಾತಾಡಿ ನಾನು ಕೊಡಿಸ್ತೀನಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ನಾನು ಈಗಲೂ ಅವ್ರ ಮನೆಯಿಂದಲೇ ಬಂದೆ. ರಾತ್ರಿ ಹೇಳಿದ್ದು ಒಂಥರ ಬೇಡ ಬೆಳಗ್ಗೆನೂ ಕೇಳೋಣ ಅಂತ ಹೇಳಿ ಬೆಳಗ್ಗೆ ಹೋಗಿದ್ದೆ. ಈಗ ಫಸ್ಟ್ ಅಲ್ಲೇ ಹೋಗಿದ್ದು ಈಗಲೂ ಡಿಕೆ ಶಿವಕುಮಾರ್ ಹೇಳಿದ ಮಾತೇನಪ್ಪ ಅಂದ್ರೆ ನಾನು ಅವ್ರ ಜೊತೆಯಲ್ಲಿ ಇದ್ದೀನಿ. ಆ 10 ಗುಂಟೆ ಜಾಗವನ್ನ ನಾನು ಕೊಡ್ತೀನಿ. ಯಾಕೆಂದ್ರೆ ಅವರ ವ್ಯಾಪ್ತಿಗೆ ಬರುತ್ತೆ, ಅವರ ವ್ಯಾಪ್ತಿಗೆ ಆ ಜಾಗ ಬರುತ್ತೆ. ಈ ಹೋರಾಟವನ್ನ ಮುಂದೆ ತಗೊಂಡು ಹೋಗ್ತಾ ಇದೀವಿ. ಎಲ್ಲಿವರೆಗೆ ಅಂತಂದ್ರೆ ಅಲ್ಲಿ ಪುಣ್ಯಭೂಮಿ
ಆಗೋವರೆಗೂ ಕೂಡ ಈ ಹೋರಾಟವನ್ನು ನಿಲ್ಲಿಸಲ್ಲ ಅನ್ನುವಂತಹ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಇವತ್ತು ಅದರ ದ್ಯೋತಿಕವಾಗಿ ನಮಗೆ ಆ ಪುಣ್ಯಭೂಮಿ ಧಕ್ಕೆ ದಕ್ಕುತ್ತೆ ಅನ್ನೋದಕ್ಕೆ ಈ ಮಹನೀಯರುಗಳೆಲ್ಲ ನಮ್ಮ ಜೊತೆಗಿರುವಂಥದ್ದು. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ಜೊತೆಗೆ ನಿಂತಿದೆ. ದಲಿತ ಸಂಘರ್ಷ ಸಮಿತಿ ಮೂರ್ತಿ ಸಾಹೇಬರು ನಮ್ಮ ಜೊತೆಗಿದ್ದಾರೆ. ಹಾಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಘಟಕ ನಮ್ಮ ಜೊತೆಗೆ ನಿಂತಿದೆ. ಈ ತರದ ಸಾಹಿತ್ಯ ವಲಯ ಕನ್ನಡ ಪರ ಸುಮಾರು 40ಕ್ಕೂ ಹೆಚ್ಚು ಸಂಘಟನೆಗಳು ಎಲ್ಲವೂ ಸಪೋರ್ಟ್ ಆಗಿ ನಿಂತಿದ್ದಾವೆ. ಮತ್ತೆ ಕನ್ನಡ ಚಿತ್ರರಂಗದ ಹಿರಿಯರಾದಂತಹ ಸುದೀಪ್ ಅವರು ನಮ್ಮ ಜೊತೆಗಿದ್ದಾರೆ. ಧನಂಜಯ ಅವರು ಈಗಾಗಲೇ ಟ್ವೀಟ್ ಮಾಡಿದ್ದಾರೆ. ಇವೆಲ್ಲವೂ ಕಾರಣಕ್ಕೆ ನಾವು ಈ ವಿಷಯದಲ್ಲಿ ಗೆಲ್ತೀವಿ ಮತ್ತು ಪುಣ್ಯಭೂಮಿಯನ್ನು ಉಳಿಸ್ಕೋತೀವಿ ಅನ್ನುವಂಥದ್ದು ನನ್ನ ಖಚಿತವಾದ ನಿಲುವು ಅಭಿಪ್ರಾಯ. ಯಾಕೆ ಈ ಮಾತನ್ನು ಇಷ್ಟು ಭರವಸೆಯಿಂದ ಹೇಳ್ತೀನಿ ಅಂತಂದ್ರೆ, ರಾಜಧಾನಿಯಲ್ಲಿ ಕನ್ನಡಿಗನಿಗೆ ಒಂದು ಅಂಗೈಯಾಗಲ ಜಾಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.